ಚಿನ್ನದ ನಾಡು, ಮಾವು, ರೇಷ್ಮೆ ನಾಡು. ಚಿನ್ನದ ನಾಡು ಎಂದು ಪ್ರಸಿದ್ಧವಾಗಿರುವ ಕೋಲಾರ ಜಿಲ್ಲೆ ಬಗ್ಗೆ ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಡೇ 15 ಆಫ್ ನಮ್ಮ ಕರ್ನಾಡು. ಕೋಲಾರ ಜಿಲ್ಲೆ ಕರ್ನಾಟಕದ ಅತ್ಯಂತ ಪ್ರಾಚೀನ ಜಿಲ್ಲೆಗಳಲ್ಲಿ ಒಂದಾಗಿದೆ. ಪಶ್ಚಿಮ ಗಂಗರ ಮೊದಲ ರಾಜಧಾನಿಯಾಗಿ ಕೋಲಾರ ಪ್ರಸಿದ್ಧವಾಗಿತ್ತು. ನಂತರ ಚೋಳರು, ಹೊಯ್ಸಳರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಈ ಪ್ರದೇಶ ಬೆಳವಣಿಗೆ ಕಂಡಿತು. ಈ ಜಿಲ್ಲೆಯು ರಾಮಾಯಣದೊಂದಿಗೆ ಸಂಬಂಧ ಹೊಂದಿರುವ ಪವಿತ್ರ ಕ್ಷೇತ್ರವಾಗಿದೆ. ಸೀತಾದೇವಿಯು ಲವಕುಶರಿಗೆ ಜನ್ಮ ನೀಡಿದ ಸ್ಥಳ ಎಂದು ನಂಬಲಾಗಿದೆ. ಮತ್ತು ಈ ಜಿಲ್ಲೆಯು ಸುಮಾರು 13.5 ಅಡಿ ಎತ್ತರದ ಗಣೇಶ ಮೂರ್ತಿಗೆ ಈ ಜಿಲ್ಲೆ ಪ್ರಸಿದ್ಧ. ಕರ್ನಾಟಕದ ಪ್ರಮುಖ ಗಣಪತಿ ಕ್ಷೇತ್ರಗಳಿಗೆ ಇದು ಒಂದಾಗಿದೆ. ಮತ್ತು ಈ ಜಿಲ್ಲೆಯಲ್ಲಿ ತಿರುಪತಿ ವೆಂಕಟೇಶ್ವರ ದೇವಾಲಯದ ಮಾದರಿಯಲ್ಲಿ ನಿರ್ಮಿತ ದೇವಾಲಯವಿದೆ. ಸಾವಿರಾರು ಭಕ್ತರು ಭೇಟಿ ನೀಡುವ ಪ್ರಸಿದ್ಧ ಯಾತ್ರಾಕ್ಷೇತ್ರವಿದು. ಶ್ರೀನಿವಾಸಪುರ ಪ್ರದೇಶವು ಕರ್ನಾಟಕದ ಅತಿದೊಡ್ಡ ಮಾವು ಬೆಳೆಯುವ ಪ್ರದೇಶಗಳಲ್ಲಿ ಒಂದಾಗಿದೆ. ಕೋಲಾರ ಜಿಲ್ಲೆ ಕರ್ನಾಟಕದ ಆಗ್ನೇಯ ಭಾಗದಲ್ಲಿರುವ ಐತಿಹಾಸಿಕ ಜಿಲ್ಲೆಯಾಗಿದೆ. ಕೋಲಾರವನ್ನು ಚಿನ್ನದ ನಾಡು ಎಂದು ಕರೆಯುತ್ತಾರೆ. ಇದು ಚಿನ್ನದ ಗಣಿಗಳು, ಮಾವು, ಹಾಲು ಮತ್ತು ರೇಷ್ಮೆ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ. ಕೋಲಾರ ಜಿಲ್ಲೆಯು ಹಿಂದೆ ಕೊಲ್ಹಾಪುರ ಎಂದು ಕರೆಯುತ್ತಿದ್ದರು. ಕೋಲಾರ ಗೋಲ್ಡ್ಫೀಲ್ಡ್ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಚಿನ್ನದ ಗಣಿಗಳ ಪ್ರದೇಶವಾಗಿದೆ. ಒಂದು ಕಾಲದಲ್ಲಿ ಇದು ವಿಶ್ವದ ಪ್ರಮುಖ ಚಿನ್ನದ ಕೈಗಾರಿಕಾ ಕೇಂದ್ರಗಳಲ್ಲಿ ಒಂದಾಗಿತ್ತು. ಇದರಿಂದಲೇ ಕೋಲಾರಕ್ಕೆ ಚಿನ್ನದ ನಾಡು ಎಂದು ಕರೆಯುತ್ತಿದ್ದರು. ಈ ಜಿಲ್ಲೆಯ ವಿಶೇಷತೆ KGF ಚಿನ್ನದ ಗಣಿಗಳು, ಅಂತರಂಗ ಬೆಟ್ಟಗಳು, ಕೋಲಾರಮ್ಮ ದೇವಸ್ಥಾನ, ಮಾವು ಮತ್ತು ಹಾಲಿನ ಉತ್ಪಾದನಾ ಪಶ್ಚಿಮ ಗಂಗರ ಐತಿಹಾಸಿಕ ನೆಲೆಯಾಗಿದೆ. ಈ ಜಿಲ್ಲೆಯು ಒಟ್ಟು 7 ತಾಲೂಕುಗಳನ್ನು ಒಳಗೊಂಡಿದೆ: ಕೋಲಾರ, ಬಂಗಾರಪೇಟೆ, ಮಾಲೂರು, ಮುಳಬಾಗಿಲು, ಶ್ರೀನಿವಾಸಪುರ ಮತ್ತು KGF. ಈಗ ಕಾಮೆಂಟ್ ಮಾಡಿ ಗಿರಿಗಳ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಎಂದು.